ಮತ್ತೆ ಸರ್ವಿಸ್ ಚೆಂಡನ್ನು ಮುಂದುವರಿಸಿಕೊಂಡು 9-14 ಕೋಟೇಶ್ವರ. ಇದರೊಂದಿಗೆ ಪಂದ್ಯವನ್ನು ಜಯಿಸಿಕೊಂಡಿದ್ದಾರೆ ಶ್ರೀನಿಧಿ ಬೈಂಧವ್. ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಆಸನಗಳನ್ನು ಪುರುಷರಿಗೆ ಬಿಟ್ಟುಕೊಟ್ಟಿದ್ದಾರೆ. ಮಹಿಳೆ ಯಾವುದನ್ನು ಬಿಟ್ಟುಕೊಡುವವಳಲ್ಲ. ತನ್ನತ್ತ ಧಾವಿಸಿ ಬರುವ ಚೆಂಡನ್ನು ಕೂಡ. ಇವತ್ತು ಭಾರತದ ಎಲ್ಲ ಶಕ್ತಿ ಪೀಠಗಳಲ್ಲಿ ಪ್ರಮುಖ ಸ್ಥಾನದಲ್ಲಿ ಮಹಿಳೆ ಇದ್ದಾಳೆ. 15 ವರ್ಷ 350 ದಿನ ಪ್ರಧಾನಮಂತ್ರಿಯಾಗಿ ಈ ದೇಶವನ್ನ ಆಳಿದ ಶ್ರೀಮತಿ ಇಂದಿರಾ ಗಾಂಧಿ ಮಹಿಳೆ. ಸಂವಿಧಾನದಲ್ಲಿ ಈ ಭಾರತ ದೇಶದಲ್ಲಿ ಅತ್ಯುನ್ನತ ಸ್ಥಾನ ಯಾವುದು ಕೇಳಿದ್ರೆ ರಾಷ್ಟ್ರಪತಿಯ ಹುದ್ದೆ. ಅಲ್ಲಿ ರಾಷ್ಟ್ರಪತಿ ಅನ್ನುವ ಶಬ್ದ ಇದೆ. ಪುರುಷರೇ ಆಗ್ಬೇಕಂತಿಲ್ಲ. ದ್ರೌಪದಿ ಮುರ್ಮು, ಪ್ರತಿಭಾ ಪಾಟೀಲ್ ಇಬ್ಬರು ಈ ಅತ್ಯುನ್ನತ ಹುದ್ದೆಯನ್ನ ಏರಿ ಆ ಪೀಠಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ. ಮಹಿಳೆ ಗೃಹಲಕ್ಷ್ಮಿ ಅಂತ ಇದ್ರು, ಮನೆಯ ಬೆಳಕು ಅಂತ ಇದ್ರು. ಈಗ ಆ ಕಾಲ ಹೋಗಿದೆ. ಈಗ ಮಹಿಳೆ ರಾಷ್ಟ್ರದ ಬೆಳಕು. ಮಮತೆಯ ತಾಯಿಯಾಗಿ, ಅಕ್ಕರೆಯ ಪತ್ನಿಯಾಗಿ, ಉತ್ಸಾಹ ನೀಡುವಂತಹ ಜೀವನೋತ್ಸವವನ್ನು ತುಂಬುವಂತಹ ಮಗಳಾಗಿ, ಗೆಳತಿಯಾಗಿ ಮಾತ್ರವಲ್ಲ, ಈಗ ಅತ್ಯುನ್ನತ ಅಧಿಕಾರಿಯಾಗಿ, ಪೊಲೀಸ್ ಮಹಾನಿರೀಕ್ಷಕಿಯಾಗಿ, ವಿಜ್ಞಾನಿಯಾಗಿ ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಮಹಿಳೆ ಇದ್ದಾಳೆ. ಈ ಹೊತ್ತಿನವರೆಗೂ ಇಲ್ಲಿ ಥ್ರೋಬಾಲ್ ಮ್ಯಾಚ್ ಇದರಲ್ಲಿ ಭಾಗವಹಿಸಿ ನಿಮ್ಮ ಸ್ಫೂರ್ತಿಯನ್ನು ನೀವು ತೋರಿಸಿಕೊಡುವಾಗ ಇಲ್ಲಿ ನೆರೆದಿರುವ ಎಲ್ಲರಿಗೂ ಅದೊಂದು ಮನೋರಂಜನೆ ಖಂಡಿತ ಆಗಿದೆ. ನಮ್ಮ ನ್ಯಾಯವಾದಿಯವರು ಒಳ್ಳೆ ರೀತಿಯಲ್ಲಿ ಅದು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು ಈ ಕ್ರೀಡೆಯಲ್ಲಿ ಏನೋ ಒಂದು ಆನಂದ ಇದೆ ನೋಡುವವರಿಗೆ, ಭಾಗವಹಿಸುವವರಿಗೆ. ಖಂಡಿತವಾಗಿ ಟ್ರೋಫಿ ಇಂಪಾರ್ಟೆಂಟ್ ಅಲ್ಲ, ನಾವು ಭಾಗವಹಿಸೋದು, ನಮ್ಮ ಸ್ಫೂರ್ತಿಯನ್ನು ತೋರಿಸೋದು, ಆ ಸ್ಪಿರಿಟ್ ತೋರಿಸೋದು ಅದೇ ಮುಖ್ಯ. ಅದು ಒಳ್ಳೆ. ನಾನು ಒಂದು 2 ಗೇಮ್ ನೋಡಿದೆ. ಸ್ತ್ರೀ ಶಕ್ತಿ ಏನಂತ ನೀವು ಎಸೆಯುವ ಆ ಬಾಲಲ್ಲಿ ನನಗೆ ಗೊತ್ತಾಯಿತು. ಆ ಶಕ್ತಿ ನಿಜವಾಗಿ ನಮ್ಮ ಸಮಾಜಕ್ಕೆ ಬೇಕು, ನಮ್ಮ ಭಾರತಕ್ಕೆ ಬೇಕು. ನೀವು ಸಾಧಾರಣ ಮೆಜಿಷಿಯನ್ಸ್ ಇದ್ದಾಗೆ ಮಹಿಳೆಯರು ಯಾವಾಗಲೂ ನಿಮ್ಮ ನಗು, ನಿಮ್ಮ ಒಳ್ಳೆ ಮಾತು, ಮತ್ತು ನೀವು ಒಂದು ಕುಟುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಆ ಪ್ರೀತಿಯಲ್ಲಿ ಒಂದು ಒಳ್ಳೆಯ ದೃಷ್ಟಿಯಲ್ಲಿ ನಡೆಸಿಕೊಂಡು ಹೋಗುವ ರೀತಿ, ಅದು ಎಲ್ಲ ನಿಮ್ಮ ಕೈಯಲ್ಲಿ ಇರುವುದು. ಹಾಗಾಗಿ ಇವತ್ತಿಗೆ ನಿಮಗೆ ರಜೆ ಅಂತ ಅನಿಸ್ತದೆ. ನಿಮ್ಮ ಅಡಿಗೆ ಮಾಡಲಿಕ್ಕೆ ಇಲ್ಲ, ಏನು ಕೆಲಸ ಇಲ್ಲ. ನಿಮಗೆ ಅಡಿಗೆ ಮಾಡಲಿಕ್ಕೆ ನಾನು ಖಂಡಿತ ಹೇಳಲಿಲ್ಲ. ನೋಡಿ, ನಿಮ್ಗೆ ಎಷ್ಟು ಕಾಳಜಿ ಇದೆ ನೋಡಿ. ಮನೆಯವರು ಊಟ ಮಾಡಬೇಕು, ಅದೇ ಹೇಳ್ತಾ ಇದ್ದೇನೆ. ನಿಮ್ಮ ಈ ಕಾಳಜಿ ಉಂಟಲ್ಲ, ಈ ಸಮಾಜದಲ್ಲಿ ಕೂಡ ಬರಬೇಕು, ಆಯ್ತಾ? ಅದು ಬೇಕು. ನಿಮಗೆ ಥ್ಯಾಂಕ್ಸ್, ಇದೊಂದು ಸಲಹೆ ಕೊಟ್ಟಿದ್ದಕ್ಕೆ. ಹೊರಗೆ ಬಂದ್ರೆ ಇಡೀ ಸಮಾಜಕ್ಕೆ ಅಲ್ಲ, ಇಡೀ ಜಗತ್ತಿಗೆ ಒಂದು ಶಕ್ತಿ ತುಂಬಿದ ಹಾಗೆ. ಕಂಗ್ರ್ಯಾಚುಲೇಷನ್. ಯಾಕಂತ ಹೇಳಿದ್ರೆ
ಈಗಿನ ಕಾಲದಲ್ಲಿ ಪುರುಷರಿಗೆ ಮಹಿಳೆಗೆ ಬಹಳ ವ್ಯತ್ಯಾಸ ಇಲ್ಲ. ಎಲ್ಲಾ ವಿಷಯದಲ್ಲೂ ಪುರುಷರನ್ನ ಮೀರಿ ನೀವು ನಿಂತಿದ್ದೀರಿ. ಈಗ ಸರ್ ಹೇಳಿದ ಹಾಗೆ ಈಗ ಒಂದು ನ್ಯಾಯ ನಮ್ಮ ಸುಪ್ರೀಂ ಕೋರ್ಟಿಗೆ ಚೀಫ್ ಜಸ್ಟಿಸ್ ಆಗಿ ಬಂದ್ಬಿಟ್ರಂತೂ ಅದು ಅಲ್ಟಿಮೇಟ್. ಸೊ ಕಂಗ್ರಾಚುಲೇಷನ್ ಟು ಯು. ಮಾತನಾಡೋದು ಈಗಾಗಲೇ ನೀವು ಟ್ರೋಫಿಯನ್ನು ಎತ್ತಿಗೆ ಕಾಯ್ತಾ ಇದ್ದೀರಾ. ಸೊ ನಿಮ್ಮನ್ನ ಬಹಳ ಹೊತ್ತು ಕಾಯಿಸೋದಿಲ್ಲ. ಬೈಂದೂರ್ನವ್ರು ಆಲ್ರೆಡಿ ವಿನ್ ಆದ್ರೂ ಕಾಣ್ತೀವಿ. ಎಷ್ಟೊತ್ತಿಗೆ ಮುಗಿಸ್ತಾರೆ ಇವರು, ನಾವು ಎಷ್ಟೊತ್ತಿಗೆ ಟ್ರೋಫಿ ಇರ್ತದೆ ಅಂತೇಳಿ. ಸೊ ಕಂಗ್ರಾಚುಲೇಷನ್. ನಮ್ಮ ರೋಟರಿ ಕ್ಲಬ್ಬಿನ ನಮ್ಮ ಗೀತಾ ನಾಯ್ಕ್ ಅವರು ನಾನು ಕೇಳಿದ್ರು, ಒಂದು ರೋಟರಿ ಕ್ಲಬ್ಬಿಂದ ನೀವು ಬರ್ತೀರಾ ಅಂತ ಹೇಳಿ. ನಾವು ಬಂದಿದ್ದೇವೆ ನಿಮ್ಮ 100%. ನನ್ನೊಂದು ಸಜೆಷನ್, ಈ ಬಿಸಿಲಲ್ಲಿ ಆಡೋ ಬದಲು ನೆಕ್ಸ್ಟ್ ಟೈಮ್ ಒಂದು ಫ್ಲಡ್ ಲೈಟ್ ಮಾಡಿ. ಕ್ರಿಕೆಟ್ ಅಲ್ಲ, ಫ್ಲಡ್ ಲೈಟ್ ಅಲ್ಲಿ ಮಾಡಿ. ಯಾಕಂತ ನಿಜವಾಗಿ ಇದು ಬಿಸಿಲು ನಮ್ಮಂತ ಗಂಡಸರಿಗೆ ಒಂದ್ ರೀತಿ ಆಡ್ಲಿಕ್ಕೆ ಒಂದ್ ರೀತಿ ಇದಾಗುತ್ತೆ. ನಿಮ್ಮ ಸ್ಟೆಮಿನಾಗಿ ನೀರು ಹೇಳಿ ಸಲ್ಯೂಟ್. ಯಾಕಂದ್ರೆ ಈ ಬಿಸಿಲಲ್ಲೂ ಕೂಡ ನಮ್ಮ ಕಾರ್ಯದರ್ಶಿಯವರು ಹೇಳ್ತಾರೆ ತುಂಬಾ ಬಿಸಿಲಿತ್ತು ಅಂತ ಹೇಳಿ. ಸೊ ನೆಕ್ಸ್ಟ್ ಟೈಮ್ ಒಂದು ಅರೇಂಜ್ಮೆಂಟ್ ಮಾಡೋಣ. ಅಂದ್ರೆ ಸರ್ ಇದು ಬಿಗಿನಿಂಗ್. ಇದುವರೆಗೆ ಬರೀ ನಮ್ಮ ಮನೋಜ್ ನಾಯರ್ ಕಾಣಿ ಎಲ್ಲಿತ್ತು ಅಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಹೋಗ್ಕೊಂಡು ಆಡ್ಕೊ ಬರ್ತಿದ್ರಿ. ಫಸ್ಟ್ ಟೈಮ್ ಐ ಥಿಂಕ್ ನನಗಂತೂ ಕರ್ನಾಟಕದಲ್ಲ ಭಾರತದಲ್ಲೇ ಫಸ್ಟ್ ಟೈಮ್ ಈ ರೀತಿ ಅಂತ ನನಗೆ ಗೊತ್ತಿಲ್ಲ. ಯಾಕಂತ ಥ್ರೋ ಬಾಲ್ ಟೂರ್ನಮೆಂಟ್ ಅಂತ ಹೇಳಿ ಈಗ ಅರೇಂಜ್ಮೆಂಟ್ ಮಾಡಿದಂತಹ ಒಂದು ನಮ್ಮ ಗಾಂಧಿ ಮೈದಾನ ಥ್ರೋಬಾಲ್ ಫ್ರೆಂಡ್ಸ್ ಕುಂದಾಪುರ ಜಸ್ಟ್ ಬಿಗಿನಿಂಗ್ ಅಷ್ಟೇ ನಿಮ್ದಂತ ಅನ್ಕೊಂತೀನಿ. ನಿಮ್ಮನ್ನ ಫಾಲೋ ಅಪ್ ಮಾಡಿರ್ತಾರೆ. ವಿನ್ ಆದ್ರೆ ಬೈಂದೂರು ನೋಡಿ ನೆಕ್ಸ್ಟ್ ಮಂತ್ ಎಲ್ಲ ಟೂರ್ನಮೆಂಟ್ ಮಾಡ್ತಾರೆ ಈಗ. ಸೊ ಇದು ಇನ್ಸ್ಪಿರೇಷನ್. ಇಂಥ ಒಂದೊಂದು ಚಟುವಟಿಕೆಗಳು ಬೇಕು ಕ್ರೀಡೆಯಲ್ಲಿ. ನಿಮ್ಮೆಲ್ಲರಿಗೂ ಸರ್ ಹೇಳಿದಾಗೆ ಒಂದು ಆರೋಗ್ಯಕ್ಕೆ ಪೂರಕವಾಗಿರುವಂತದ್ದು ಕ್ರೀಡೆಗಳಲ್ಲಿ. ನೀವು ಇಲ್ಲಿ ಒಂದು ಕಾರ್ನರ್ ಅಲ್ಲಿ ಅವ್ರು ಹೀಗೆ ಜಸ್ಟ್ ಆಡ್ತಿದ್ದೀನಿ ಅನ್ಕೊಂಡಿದೆ ಸರ್. ದಿನ ಜನ ಜಾಸ್ತಿ ಆದ್ರೆ ನಮ್ಗನ್ಸ್ತು ಅವರು ಒಳ್ಳೆ ಪುರ್ಸೊತ್ತಲ್ಲಿ ಆಡ್ತಿದ್ರು. ಬಟ್ ಈ ರೀತಿಯಲ್ಲಿ ಹೊರಹೊಮ್ಮತ್ತಂತೇಳಿ ನಮ್ಗೆ ಗೊತ್ತಿರಲಿಲ್ಲ. ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಲಿಕ್ಕೆ ಧನ್ಯವಾದ. ಅಲ್ಲ, ಅಡುಗೆ ಮಾಡ್ಬೇಕಂತ ಹೇಳಿದ್ರಲ್ಲ, ಅಲ್ಲ ಬೆಳಿಗ್ಗೆಯಿಂದ ಇಲ್ಲೇ ಇದ್ರಲ್ಲ. ಖಂಡಿತ ಸರ್ ಹೇಳ್ದಾಗೆ ನೆಕ್ಸ್ಟ್ ನೀವು ಏನಿದ್ರು ಪೆಡ್ಲೈಟ್ ಮ್ಯಾಚ್ ಮಾಡ್ಬೋದು. ಯಾಕಂದ್ರೆ ನಮ್ಮಲ್ಲಿ ಕೋರ್ಟ್ ರೆಡಿ ಆಗ್ತಿದೆ ಈಗ, ಕಬಡ್ಡಿ ಕೋರ್ಟ್ ರೆಡಿ ಆಗ್ತಿದೆ. ಸೊ ಅದಕ್ಕೂ ಮಾಡುವಾಗ ಕೂಡ ಪ್ಲಾನ್ ಮಾಡಿ ಮಾಡ್ತಾ ಇದ್ದೀವಿ ಸರ್. ಥ್ರೋ ಬಾಲಿಗೆ, ಕಬಡ್ಡಿಗೆ ಎಲ್ಲರಿಗೂ ಸೇರಿ ಈಗ ಕೋರ್ಟ್ ರೆಡಿ ಆಗ್ತಿದೆ. ನೆಕ್ಸ್ಟ್ ನೀವು ಖಂಡಿತ ಅಲ್ಲೇ ಮ್ಯಾಚ್ ಮಾಡ್ಬೋದು ನಮ್ಮ ಬರುವ ವರ್ಷ. ಎಲ್ಲರಿಗೂ ಒಳ್ಳೇದಾಗಲಿ. ಮತ್ತೆ ನೀವು ಅಡುಗೆ ಮಾಡಿ ಐತಲ್ಲ ಆಗಿದ್ರು. ನಾನು ಅರ್ಧ ಗಂಟೆ ಮಾತಾಡ್ದ. ಥ್ಯಾಂಕ್ ಯು. ದ್ವಿತೀಯ ಬಹುಮಾನವನ್ನ ನಮ್ಮ ಕೋಟೇಶ್ವರ ಆ್ಯನ್ಸ್ ಕ್ಲಬ್ ಕೋಟೇಶ್ವರ ದ್ವಿತೀಯ ಬಹುಮಾನದ ಸಾಧನೆಯ ಸಂತೃಪ್ತಿಯಲ್ಲಿ ತಮ್ಮನ್ನ ಪರಿಚಯಿಸಿಕೊಂಡಿರುವಂತಹ ಟೀಮ್ ಆ್ಯನ್ಸ್ ಕ್ಲಬ್ ಕೋಟೇಶ್ವರ. ದ್ವಿತೀಯ ಬಹುಮಾನಕ್ಕಾಗಿ 5,000 ರೂಪಾಯಿಗಳ ನಗದು ಮತ್ತು ಆಕರ್ಷಕ ಪ್ರಥಮ ಬಹುಮಾನ ಬಣ್ಣದ ಪಾರಿತೋಷಕವನ್ನು ತಮ್ಮದಾಗಿಸಿಕೊಂಡಿರುವ ಶ್ರೀನಿಧಿ ಬೈಂದೂರ್ ಫಸ್ಟ್ ಪ್ಲೇಸ್. ವಿಜಯರಾಗಿ ಮೊದಲಿಗರಾಗಿ ಮೂಡಿ ಬಂದ ಹೆಮ್ಮೆಯ ಟೀಮ್ ಶ್ರೀನಿಧಿ ಬೈಂದೂರ್